ಅದೇ ಒಂದು ಹನಿ ಕೂಡ ನೀರು ಕುಡಿದಿರ ಮಾಡ್ತಾ ಇರೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಸಂಡೇ, ಸೊ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಕಿಚನ್ ಐಟಮ್ಸ್ನೆಲ್ಲ ಫುಲ್ಲು ಮನೆ ತುಂಬ ಹರಡಿ ಪುಲ್ ಔಟ್ ಮಾಡಿಬಿಟ್ಟಿದ್ದೀವಿ. ಸೊ ಎಲ್ಲ ಪಾತ್ರೆಗಳನ್ನು ಎಳೆದು ತೊಳೆದಿಟ್ಬಿಟ್ಟಿದ್ದೀವಿ. ಗ್ರಾಸರೀಸ್ನೆಲ್ಲ ಫಿಲ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು, ಡ್ರಾಯರು ತುಂಬಾ ಇದಾಗಿದೆ. ಸೊ ನಾವು ಅರ್ಬನ್ ಅವ್ರನ್ನ ಕರೆಸಿ ಕ್ಲೀನ್ ಮಾಡಿಸೋಣ ಅಂತ ಹೇಳಿ ನೀಟಾಗಿ ಎಲ್ಲನೂ ಪುಲ್ ಔಟ್ ಮಾಡಿ ಮನೆ ತುಂಬ ಹರಡ್ಕೊಂಡು ಬಿಟ್ಟಿದ್ದೀವಿ. ಎಲ್ಲ ತೊಳೆದಿಟ್ಟಿದ್ದೀವಿ. ಹಾಫ್ ಬಾಕ್ಸಸ್ನೆಲ್ಲ ತೊಳೆದು ಇಟ್ಟಿದ್ದೀವಿ. ಇನ್ನೂ ಅರ್ಧ ಬಾಕಿ ಇದೆ. ಸೊ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಈ ಟೈಮಲ್ಲಿ ಟೆನ್ಷನ್ ಆಗುತ್ತೆ, ಎಸ್ಪೆಷಲಿ ಲೇಡೀಸ್ಗೆ. ಸೊ ಊಟದ ಟೈಮ್ ಆಯಿತು, ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ. ನಮ್ಮ ಮನೆ ಹತ್ರನೇ ಬಸವೇಶ್ವರ ಖಾನಾವಳಿ ಇದೆ. ಸೊ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸ್ನೇಹಿತರೆ ಅವರು ಕೂಡ ಆಲ್ಮೋಸ್ಟ್ 2 to 3 hours ತೊಗೊಂಡ್ರು ಎಲ್ಲ ಕ್ಲೀನ್ ಮಾಡಿ, ನೀಟಾಗೆ ಮಾಡಿ ಸೆಟಪ್ ಮಾಡಿ ನಮಗೆ ಹೇಗೆ ಇತ್ತೋ ಅಷ್ಟು ನೀಟಾಗಿ ಮಾಡಿ ಕೊಟ್ಟರು. ಅವರು ಅಷ್ಟೇ ಪೇಷಂಟಿಂದ. ನೋಡ್ತಾ ಇರ್ಬೋದು ನಮ್ಮ ಮನೆ ಯಾವ ರೀತಿಯಲ್ಲಿದೆ, ಅವ್ರು ಯಾವ ಥರ ಮಾಡಿಕೊಟ್ಟು ಹೋಗಿದ್ದಾರೆ ಅಂತ. ಸೊ ಇದು ಮಂಡೇ ಮಾರ್ನಿಂಗ್ ಇಷ್ಟು ಸೆಟಪ್ ಆಗಿದೆ. ಇನ್ನೂ ಇಷ್ಟು ಪಾತ್ರೆಗಳಿದೆ. ಇಲ್ಲೊಂದು ಸ್ವಲ್ಪ ಇದೆ. ಸೊ ಇದಿಷ್ಟು ಕ್ಲೀನ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಜೋಡಿಸ್ಕೊಂಡ್ಬಿಡ್ಬೇಕು. ಮೇಲ್ಗಡೆ ಫುಲ್ಲು ಕ್ಲೀನಿಂಗ್ ಎಲ್ಲ ಆಗಿದೆ. ಸ್ನೇಹಿತರೆ, ವರಮಹಾಲಕ್ಷ್ಮಿಗೆ ಎಲ್ಲ ಥರದ ಸಿರಿಧಾನ್ಯಗಳು ತುಂಬಿರಬೇಕು ಅಂತ ಹೇಳ್ತಾರೆ. ಅಷ್ಟು ಸೌಭಾಗ್ಯ, ಅಷ್ಟು ಸಮೃದ್ಧಿಯನ್ನು ತಂದುಕೊಡತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಈ ಟೈಮಲ್ಲಿ ಎಲ್ಲ ಗ್ರಾಸರೀಸ್ನೂ ಫುಲ್ ಮಾಡಿ ಇಟ್ಕೊಳ್ತೀವಿ. ಚಿಕ್ಕ ಡಬ್ಬಿ ಇಟ್ಕೊಂಡ್ರೂ ಪರವಾಗಿಲ್ಲ, ಚಿಕ್ಕ ಡಬ್ಬಿನ ಫುಲ್ಲು ಮಾಡಿ ಇಟ್ಕೊಳ್ಳಿ. ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಲ್ವ, ಹಾಗಾಗಿ ಇದು ಸ್ಪೆಷಲಾಗಿ ಶ್ರಾವಣಕ್ಕಂತಲೇ ಕ್ಲೀನಿಂಗ್ ಮಾಡ್ಕೊಳ್ತೀವಿ. ಹಾಗೆ ಸಿರಿಧಾನ್ಯಗಳನ್ನ ತುಂಬಿಟ್ಕೊಳ್ತೀವಿ. ಎಲ್ಲ ರೀತಿ ನೂಕ್ ಆ್ಯಂಡ್ ಕಾರ್ನರ್ ಒಂದು ಜಾಗ ಬಿಡ್ದಂಗೆ ಹಾಗೆ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ. ತುಂಬಾ ಸ್ಟ್ರೆಸ್ಫುಲ್ಲು ಲೇಡೀಸು. ಅದೇ ಥರ ವರ್ಕಿಂಗ್ ವುಮೆನು ಅಥವಾ ಸಿಂಗಲ್ ಲೇಡೀಸ್ ಇರೋರಂತೂ ತುಂಬಾ ಕಷ್ಟ. ಬಟ್ ನಾನು ಕೂಡ ಸ್ವಲ್ಪ ಮನೆ ಹೆಲ್ಪ್ ತಗೊಂಡು ಎಲ್ಲನೂ ಸೆಟಪ್ ಮಾಡಿದೆ. ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು. ಮನೇಲಿರೋರು ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸಣ್ಣ ಪುಟ್ಟ ಕೆಲಸ, ಇಲ್ಲಾಂದರೆ ಒಬ್ರಿಗೆ ಖಂಡಿತ ಆಗಲ್ಲ ಅಲ್ವಾ. ಹಾಗಾಗಿ ಎಲ್ಲ ಮಾಡಿದ್ರೇ ತಪ್ಪೇನಿಲ್ಲ. ಗಂಡ್ಮಕ್ಳು ಮಾಡಬಾರ್ದು, ಬರೀ ಹೆಣ್ಮಕ್ಳೇ ಮಾಡೋವಂಥದ್ದು ಆ ಥರ ಏನೂ ಇಲ್ಲ. ಸೊ ಅವರು ತುಂಬಾ ಸಪೋರ್ಟಿವು. ಈ ಕಿಚನ್ ವಿಚಾರದಲ್ಲಿ ಬೇರೆದೆಲ್ಲ ಮಾಡ್ತಾರೆ, ಆದರೆ ಪೂಜಾ ರೂಮ್ನು ನಾನೇ ಮಾಡ್ಕೊಳ್ಳೋದು. ಈಗ ನಾನು ಥರ್ಸ್ಡೇನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡ್ತಾ ಇರ್ಬೋದು, ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಬಿಫೋರು ಹೇಗೆ ಇದೆ. ತುಂಬ ದಿವಸ ಆಯಿತು ಪೂಜಾ ರೂಮ್ನ ಕ್ಲೀನ್ ಮಾಡಿ. ಸೊ ಕ್ಲೀನ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಎಲ್ಲನೂ ತೆಗಿತಾ ಇದ್ದೀನಿ. ಸ್ನೇಹಿತರೆ, ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಏನು ಮಾಡ್ತಾಯಿದ್ದೀನಿ ಅಂದರೆ, ಹಿತ್ತಾಳಿ ಪಾತ್ರೆಗಳಿಗೆ ಈ ಹ್ಯಾಪಿ ಪ್ಲ್ಯಾನೆಟ್ಸ್ ಅವ್ರದ್ದು ಬ್ರಾಸ್ ಕ್ಲೀನಿಂಗ್ ಲಿಕ್ವಿಡ್ ಬರುತ್ತೆ. ಸೊ ಅದನ್ನು ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಬೆಳ್ಳಿಗೆ ಏನು ಮಾಡಿದ್ದೀನಿ, ಲೈಕ್ ಕೋಲ್ಗೇಟ್ ಹಾಕ್ಬೋದು, ಇಲ್ಲಾಂದರೆ ಇದು ಬರುತ್ತಲ್ಲ ರೂಪೇರಿ ಬ್ರ್ಯಾಂಡಲ್ಲಿ ಸಿಲ್ವರ್ ಕ್ಲೀನಿಂಗ್ ಮಾಡೋವಂಥ ಲಿಕ್ವಿಡ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ನನಗೆ ಸ್ವಲ್ಪ ಕ್ವಿಕ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹುಣ್ಸೆಹಣ್ಣೆಲ್ಲ ನೆನೆಸಿ ಅದು ಪಜೀತಿ ಮಾಡೋ ಬದಲು, ಸೊ ಈ ಸತಿ ತುಂಬಾ ಲೈಕ್ ಟೈಮೆಲ್ಲ ಇಂಥ ಹಬ್ಬದ ಟೈಮಲ್ಲಿ ಜಾಸ್ತಿ ನಾವು ಅದಕ್ಕೆ ಒಂದೊಂದಕ್ಕೇ ಟಾಸ್ಕಿಗೆ ತುಂಬ ಟೈಮ್ನ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಕ್ವಿಕ್ಕಾಗಿ ಲಿಕ್ವಿಡ್ಸ್ನ ತಂದಿಟ್ಕೊಂಡು ಯೂಸ್ ಮಾಡ್ಬೋದು. ಹಾಗೆ ಫೋಟೋ ಕೂಡ ಎಲ್ಲ ನೀಟಾಗಿ ಒರೆಸಿ ಇಡ್ತಾಯಿದ್ದೀನಿ. ಸೊ ಬೆಳ್ಳಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯಿತು.
ಸ್ನೇಹಿತರೆ, ಆಫ್ಟರ್ ಕ್ಲೀನಿಂಗ್ ವಿಡಿಯೋ ನೋಡಿ ಹೇಗೆ ಫಳ ಫಳ ಅಂತ ಹೊಳಿತಾ ಇದೆ ಅಲ್ಲ ನಮ್ಮ ದೇವ್ರ ಮನೆ. ಸೊ ತುಂಬ 3 hours ಹತ್ತತ್ರ ಆಗುತ್ತೆ ನಮ್ಮ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ. ಸೊ ಫುಲ್ ಎನರ್ಜಿಯಲ್ಲಿ ಇರಬೇಕಾಗತ್ತೆ ನಾವುಗಳು. ತಿಳಿ ಸಾರು, ಪೊಟ್ಯಾಟೊ ವಿಂಗ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬಾಳಿಸ್ಕೊಳ್ಳೋಕ್ಕೆ. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅನ್ನ. ಬೆಳಗ್ಗೆ ಶಾವಿಗೆ ಮಾಡಿದ್ದೆ. ಸೊ ಇಷ್ಟಿದೆ. ಇವಾಗ ಸಿಂಪಲ್ ಮೆನು ಇಟ್ಕೊಂಡಿದ್ದೀನಿ. ಸೊ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ಒರೆಸ್ಬಿಟ್ರೆ ಆಯಿತು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿದ್ರಲ್ಲ ಪೂಜೆ ರೂಮು. ಈಗ 1:20 ಟೈಮು. ಬೆಳಗ್ಗೆ 9ಕ್ಕೆ ಶುರು ಮಾಡಿದ್ದು. ತಲೆ ಸ್ನಾನ ಮಾಡಿಬಿಟ್ಟು ಒಂದು ಹನಿ ನೀರು ಕುಡಿದಿರ ಶುರು ಮಾಡಿದ್ದು. ನಾನು ಯಾವಾಗಲೂ ಹಾಗೆ ಪೂಜೆ ರೂಮ್ನ ಕ್ಲೀನ್ ಮಾಡುವಾಗ, ಪೂಜೆ ಕೋಣೆನ ಕ್ಲೀನ್ ಮಾಡ್ಬೇಕಾದ್ರೆ ನಾನು ಏನೂ ತೊಗೊಳ್ಳಲ್ಲ. ಸೊ ಏನು ತಿಳಿ ಸಾರು ಮಾಡಿದ್ದೀನಿ. ಆಲೂ ಬಾಳಿಸ್ಕೊಳ್ಳೋಕ್ಕೆ ಆಲೂ ವಿಂಗ್ಸ್ ಥರ ಮಾಡಿದ್ದೀನಿ. ಆಲೂ ಪೊಟ್ಯಾಟೊ ಫ್ರೈ ಅಂತಲೇ ಹೇಳ್ಬೋದು. ಒಂದು ಕಾಲು ಸ್ವಲ್ಪ ಬೆನ್ನು ಇಷ್ಟೊತ್ತಾಗುತ್ತೆ ನೋಡಿ. ನಮ್ಮ ಪೂಜೆ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಏನು ಗೊತ್ತಾ, ಚಿಕ್ಕ ವಿಗ್ರಹಗಳು ಆ್ಯಕ್ಚುಲಿ ಇಟ್ಕೊಳ್ಬೇಕಾಗಿರೋದೆ ಹಾಗೆ. ಒಂದು ಹಿಡಿದ್ರೆ ನಮ್ಮ ಮುಷ್ಟಿ ಒಳಗಡೆ ಬರಬೇಕದು ವಿಗ್ರಹ. ಆ ಥರ ಸುಮಾರಿದೆ. ಅದು ತುಂಬ ಟೈಮ್ ತೊಗೊಳುತ್ತೆ. ದೊಡ್ಡದಾದರೆ ಬೇಗ ತೊಳೆದು ಬಿಡ್ಬೋದು. ಇದು ಚಿಕ್ಕದು ಡೀಟೇಲಿಂಗಾಗಿ ತೊಳೆಯೋಷ್ಟೊತ್ತಿಗೆ ಬೆನ್ನು ಬಿದ್ದೋಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಶ್ರಾವಣ ಅಲ್ವಾ, ಈ ಥರ ಆಗ್ತಾಯಿದೆ. 1:20 ಊಟ ಮಾಡಬೇಕು. ಒಂದು 10 ನಿಮಿಷ ಬ್ಯಾಕ್ ಸಪೋರ್ಟ್ ಕೊಟ್ಕೊಂಡು ಕೂತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಊಟ ಮಾಡಬೇಕು. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡ. ಪ್ಲೀಸ್ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹೇಗೆ ಫಳ ಅಂತ ಹೊಡಿತಾ ಇದೆ ನಮ್ಮನೆ ದೇವರ ಮನೆ. ಹೀಗೆ ಹಿಂದಿನ ದಿನ ಸ್ವಲ್ಪ ಒರೆಸ್ಕೊಳ್ಬೇಕಾಗತ್ತೆ. ಬಟ್ ಗಂಧ ಕುಂಕುಮ ಎಲ್ಲ ಆಮೇಲೆ ಇಡ್ತೀವಿ, ಇಲ್ಲಾಂದರೆ ನಮ್ಮ ಯಜಮಾನ್ರು ಯಾರಾದರೂ ಇಡ್ತಾರೆ ನಾಳೆ. ಸೊ ಇಷ್ಟು ಮಾಡಿದ್ದೀನಿ.